ಭ್ರಷ್ಟ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಕರ್ನಾಟಕ ನ್ಯಾಯ ಮಾಡಿದ ಸರ್ಕಾರಕ್ಕೆ ನೀಡಲೇಬೇಕು ಕರ್ನಾಟಕಕ್ಕೆ ನ್ಯಾಯ ನೀಡಲೇಬೇಕು ಕರ್ನಾಟಕಕ್ಕೆ ನ್ಯಾಯ ನೀಡಲೇಬೇಕು ರೈತರ ವಿರೋಧ ಸರ್ಕಾರಕ್ಕೆ ಬೇಕೇ ಬೇಕು ಅವರಿಗೆ ದುಡ್ಡು ಹಾಕ್ತಾ ಇಲ್ಲ. ಇವತ್ತು ದುಡಿತಾ ಇದ್ದಂತ ಎಲ್ಲ ಎಂಪ್ಲಾಯ್ಗಳಿಗೂ ಕೂಡ ಸರಿಯಾದ ಸಮಯಕ್ಕೆ ಸ್ಯಾಲರಿನೂ ಕೂಡ ಕೊಡ್ತಾ ಇಲ್ಲ. ಇವತ್ತು ನೆಟೆ ರೋಗದಿಂದ ಸಂಪೂರ್ಣವಾಗಿ ಇವತ್ತು ಲಕ್ಷಾಂತರ ಗಟ್ಟಲೆಯಲ್ಲಿ ಏನು ಎಕರೆಗಟ್ಟಲೆ ಲಾಸ್ ಆದ್ರೂ ಕೂಡ ಇವತ್ತು ಸರ್ಕಾರ ಯಾವುದೇ ರೀತಿಯಿಂದ ಕೂಡ ಪರಿಹಾರ ಕೊಡ್ತಾ ಇಲ್ಲ. ಇವೆಲ್ಲ ಯೋಜನೆಗಳು ಇವತ್ತು ಸರ್ಕಾರ ಕಂಪ್ಲೀಟ್ ಆಗಿ ವಿಫಲರಾಗಿದ್ದಾರೆ. ಇದಕ್ಕೆ ಕಾರಣಕ್ಕಾಗಿ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಕೂಡ ಅವರು ಮುಂದೂಡಿಸ್ತಾ ಇದ್ದಾರೆ. ಮತ್ತು ಚುನಾವಣೆಗೋಸ್ಕರ ಬೇಕೋ ಎದಗಬೇಕೋ ಗೊತ್ತಿಲ್ಲ. ಗ್ಯಾರಂಟಿಗಳು ಏನು ತಿಂಗಳ ಕೊಡುವಂತದ್ದು ಏನು ಅವರು ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಎಲ್ಲಾ ಗ್ಯಾರಂಟಿಗಳು ಅವ್ರು ಏನು ತಿಂಗಳ ನಿಮ್ಮ ಅಕೌಂಟ್ಗಳಿಗೆ ಹಾಕುತ್ತೇವೆ ಅಂತ ಏನು ಎಲೆಕ್ಷನ್ ಮುಂಚಿತವಾಗಿ ಏನು ಅವರು ಘೋಷಣೆ ಮಾಡಿದ್ರು. ಇವತ್ತು ಯಾವುದು ಕೂಡ 6 ತಿಂಗಳಾದ್ರೂ ಕೂಡ ಸರಿಯಾದ ಸಮಯದಲ್ಲಿ ಒಬ್ರಿಗೆ ಬರುತ್ತೆ, ಒಬ್ರಿಗೆ ಬರೋದಿಲ್ಲ. ಯಾವುದೇ ಒಂದು ಕೂಡ ಸರಿಯಾದ ರೀತಿಯಿಂದ ಮುಡ್ತಾ ಇಲ್ಲ. ಇವತ್ತು ಎಂಪ್ಲಾಯ್ಗಳು ಕೂಡ ಸ್ಟ್ರೈಕ್ ಕೂತಿದ್ದಾರೆ. ಇಲ್ಲೇ ಮುಂಭಾಗದಲ್ಲಿ ಇವತ್ತು ನೆಟೆ ರೋಗದಿಂದ ರೈತರು ಹಾಳಾಗಿದ್ದಾರೆ, ಅವರು ಕೂಡ ಸ್ಟ್ರೈಕ್ ಕೂತಿದ್ದಾರೆ. ಎಲ್ಲರನ್ನ ಕೂಡ ಇವತ್ತು ನಮ್ಮ ರೈತ ಪಕ್ಷ ಆಗಿರೋದ್ರಿಂದ ನಾವು ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿ ಇವತ್ತು ಸರ್ಕಾರ ವಿರುದ್ಧವಾಗಿ ಇವತ್ತು DC ಮೇಡಮ್ ಅವರು ಭೇಟಿಯಾಗಿ ಇವೆಲ್ಲ ಕೆಲಸಗಳು ಶೀಘ್ರದಲ್ಲೇ ಸರ್ಕಾರ ಸರಿಪಡಿಸದೇ ಇದ್ರೆ ಇದು ಹೋರಾಟ ನಿಲ್ಲೋದಿಲ್ಲ ಎಂಬುದೊಂದು ಎಚ್ಚರಿಕೆ ಕೊಡಕ್ಕಾಗಿ ಇವತ್ತು ನಾವು ಕಲಬುರಗಿ ಜಿಲ್ಲೆಯಾದಂತ ಜನತಾದಳ ಪಕ್ಷದ ಎಲ್ಲಾ ಮುಖಂಡರು, ಎಲ್ಲಾ ತಾಲೂಕು ಮಟ್ಟದಿಂದ ಬಂದಂತ ಎಲ್ಲ ಅಧ್ಯಕ್ಷರುಗಳು, ಮುಖಂಡಗಳೆಲ್ಲ ಸೇರಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ. ಈಗ ಮೇಡಮ್ ಅವರಿಗೆ ಮನವಿ ಪತ್ರ ಕೊಡ್ತೀವಿ. ಕೊಟ್ಟ ನಂತರ ಇದು ಹೋರಾಟ ಎಲ್ಲಿವರೆಗೂ ಕೂಡ ನಿಲ್ಲೋದಿಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದೀವಿ. ಯಾಕಂದ್ರೆ ಈ ತರ ಇವರು ಮುಂದುವರೆದ್ರೆ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಇವರಿಗೆ ಹಿನ್ನಡೆ ಆಗೋದು ಖಚಿತ. ಅದಕ್ಕಾಗಿನೇ ಇವತ್ತು ಅವರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯನ್ನು ಕೂಡ ಮಾಡಕ್ಕೆ ಹಿಂತಿರುಗಿದರೆ ಮುಂದಾಗ್ತಾ ಇಲ್ಲ. ಆದ ಕಾರಣ ಇವತ್ತು ಜನತಾದಳ ಪಕ್ಷ ಯಾವತ್ತು ಕೂಡ ಜನರ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ ಇದ್ದೀವಿ ಅಂತೇಳಿ ಇವತ್ತು ಮತ್ತೊಮ್ಮೆ ಮೊದಲೊಮ್ಮೆ ನಾವು ಸಂದೇಶವನ್ನು ರವಾನೆ ಮಾಡ್ತಾ ಇದೀವಿ. ಇವತ್ತು ಮತ್ತೆ ನಮ್ಮ ಈ ಹೋರಾಟ ಇಲ್ಲಿವರೆಗೆ ನಿಲ್ಲೋದಿಲ್ಲ. ಈ ರೈತರಿಗೂ ಕೂಡ ಬೆಂಬಲ ವ್ಯಕ್ತಪಡಿಸ್ತಾ ಇದೀವಿ. ಅವ್ರನ್ನ ಕೂಡ ನಾವು ಬೆಂಬಲ ವ್ಯಕ್ತಪಡಿಸ್ತೀವಿ. ಯಾರೇ ಇವತ್ತು ಅನ್ಯಾಯ ಒಳಗಾಗಿದ್ದಾರೆ ಅಂತವ್ರ ಜೊತೆ ಜನತಾದಳ ಪಕ್ಷ ಪಕ್ಷಾತೀತವಾಗಿ ನಾವು ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ನನ್ನ ಮಾತಿಗೆ ನಾನು ಕೊಡ್ತಾ ಇದ್ದೀನಿ. ನಮಸ್ಕಾರ.